ಈ ಯುಗಾದಿ ಹಬ್ಬದ ದಿನ ಹಬ್ಬವನ್ನು ಆಚರಿಸುವುದು ಹೇಗೆ, ಅದರ ವಿಧಿವಿಧಾನಗಳು ಏನು? ರಾಜನಿಗೆ ಮನಸ್ಸಿಗೆ ಸ್ಪಂದಿಸುವ ಮಂತ್ರಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಸರ್ಕಾರವಾಗಲಿ ಸಂವತ್ಸರವಾಗಲಿ. ಯಾರ್ಯಾರಿಗೆ ಮನೆ ಇಲ್ಲ ಅವರು ಸೈಟೋ ಮನೆಯನ್ನು ತಗೊಳ್ಳೋ ಅಂತ ಯೋಚನೆ ಮಾಡಿ, ಅಷ್ಟು ವ್ಯಾಪಾರ ನಿಮಗೆ ಚೆನ್ನಾಗಿ ಆಗತ್ತೆ, ಆಗಲಿ ಅಂತ ಆಶಿಸೋಣ. ಗುರುವು ಚಿನ್ನಕ್ಕೆ ಕಾರಕ. ಹಾಗಾಗಿ ವಸ್ತ್ರಗಳು, ಬಟ್ಟೆ ಮತ್ತು ಚಿನ್ನದ ಬೆಲೆ ಈ ವರ್ಷ ಕಡಿಮೆಯಾಗುತ್ತದೆ. ಈಗ ಅವರು ಪಂಚಾಂಗ ಶ್ರವಣವನ್ನ ಆರಂಭಿಸ್ತಾರೆ. ಬಹುಶಃ ಪಂಚಾಂಗ ಶ್ರವಣ ಅಂತಂದಾಗ ನೀವು ಏನು ಕಲ್ಪಿಸಿದ್ರೋ ಅದು ಅಲ್ಲ, ಇದು ಬೇರೆ ಅಂತ ಇಲ್ಲಿವರೆಗೆ ನಿಮಗೊಂದು ಅನುಭೂತಿ ಆಗಿದೆ ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ಈಗ ನಾಗರಾಜ್ ಕೋಟೆ ಅವರು ಮುಂದೆ ಮಾಡುವಂಥ ಪಂಚಾಂಗ ಶ್ರವಣಕ್ಕೆ ನೀವೆಲ್ಲರೂ ಮನಸಾರೆ ತಯಾರಾಗಿದ್ದೀರಿ ಅಂತ ನಾವು ಭಾವಿಸ್ತಾ ಅವರಿಗೆ ಈ ವೇದಿಕೆಯನ್ನು ಬಿಟ್ಕೊಡ್ತಾ ಇದ್ದೇನೆ. ನೀವು ಅದರ ಎಲ್ಲ ಫಲಾಫಲವನ್ನು ನೀವು ಅನುಭವಿಸಿ ನಮಗೆ ಪ್ರತಿಕ್ರಿಯಿಸಿ, ಅದರಿಂದ ನಿಮಗೆ ಏನಾಯಿತು, ಯಾವ ರೀತಿ ಅನುಭವ ಆಯಿತು, ಲಾಭ ಆಯ್ತಾ, ಏನಾಯಿತು, ಇವೆಲ್ಲವನ್ನ ನಿಮ್ಮ ಪ್ರತಿಕ್ರಿಯೆ ಮೂಲಕ ಕೇಳಲಿಕ್ಕೆ ನಾನು ಬಹಳ ಕುತೂಹಲದಿಂದಿದ್ದೇನೆ. ಕೋಟೆಯವರೇ ಆರಂಭಿಸಿ. ಓಂ ಗುರುಭ್ಯೋ ನಮಃ. ಈಗ 2026-27 ನೂತನ ಪರಾಭವ ನಾಮ ಸಂವತ್ಸರದ ಪಂಚಾಂಗ ಶ್ರವಣವನ್ನು ಆರಂಭಿಸ್ತಾ ಇದ್ದೇವೆ. ದಯಮಾಡಿ ಎಲ್ಲರೂ ಇದನ್ನು ಭಕ್ತಿಯಿಂದ ಸಹನೆಯಿಂದ ಕೇಳಿದ್ರೆ ಒಳ್ಳೆಯದು ಅಂತ ಆಗಲೇ ಹೇಳಿದ್ದೀನಿ. ದಯಮಾಡಿ ಈ ಸಂಚಿಕೆಯ ವಿವರಗಳನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಬನ್ನಿ ಪಂಚಾಂಗ ಶ್ರವಣ. ಈ ಯುಗಾದಿ ಹಬ್ಬದ ದಿನ ಹಬ್ಬವನ್ನು ಆಚರಿಸುವುದು ಹೇಗೆ, ಅದರ ವಿಧಿವಿಧಾನಗಳು ಏನು? ಈ ದಿನ ಉಷಾ ಕಾಲದಲ್ಲಿ ಪರಮಾತ್ಮನ ಸ್ಮರಣೆ ಮಾಡುತ್ತಾ ಹಾಸಿಗೆಯಿಂದ ಎದ್ದು ನಿತ್ಯ ಕರ್ಮಗಳನ್ನು ಮುಗಿಸಿ ದೇವರ ಮನೆ, ದೇವರ ಮುಖ್ಯ ದ್ವಾರಗಳನ್ನು ರಂಗವಲ್ಲಿ ತೋರಣಾದಿಗಳಿಂದ ಸಿಂಗರಿಸಿ ಅಭ್ಯಂಜನ ಸ್ನಾನ ಮಾಡಿ ಸಂಧ್ಯಾ ವಂದನಾದಿಗಳನ್ನು ಆಚರಿಸಿ ಹೊಸ ವರ್ಷದ ಪಂಚಾಂಗವನ್ನು ದೇವರ ಸಮೀಪವಿಟ್ಟು ಪೂಜಾ ಸಲಕರಣೆಗಳನ್ನು ಸಿದ್ಧಪಡಿಸಿಕೊಂಡು ಶ್ರೀ ಮಹಾಗಣಪತಿ ಪೂಜಾ ಪೂರ್ವಕ ಕುಲದೇವತಾರ್ಚನೆ ನಡೆಸಬೇಕು. ಆನಂತರ ಬೇವು ಬೆಲ್ಲ ಸೇವಿಸಿ ಸನ್ಮಿತ್ರರೊಡಗೂಡಿ ಸಜ್ಜನರುಗಳಿಂದ ಕೂಡಿರುವ ಸಭೆಯಲ್ಲಿ ದೈವಜ್ಞರು ಪಠಣ ಮಾಡುವ ಪಂಚಾಂಗ ಶ್ರವಣವನ್ನು ಆಲಿಸಬೇಕು. ದೇವರ ಪೂಜೆ ಮಾಡಿ ಮಂಗಳಾರತಿಯ ನಂತರ ತೀರ್ಥ ಪ್ರಸಾದವನ್ನು ಸೇವಿಸಿ ಬೇವು ಬೆಲ್ಲವನ್ನು ಸೇವಿಸಬೇಕು. ಯುಗಾದಿಯ ವಿಶೇಷವೇ ಪವಿತ್ರವಾದ ಪ್ರಸಾದವೇ ಬೇವು ಮತ್ತು ಬೆಲ್ಲ, ಸಿಹಿ ಮತ್ತು ಕಹಿಗಳ ಸಂಗಮ. ಎಷ್ಟು ಚೆನ್ನಾಗಿ ಬೇವು ಬೆಲ್ಲದ ಒಂದು ಸೂಚನೆ ಇದೆ ಅಂದರೆ, ನಾನು ಆವಾಗಲೇ ನಿಮ್ಗೆ ಹೇಳಿದೆ, ಚಂದ್ರನ ಸಂಚಾರ ತಿಂಗಳಿಗೆ 15 ದಿನ ಶುಭವಾಗಿರುತ್ತೆ, 15 ದಿನ ಸಾಧಾರಣವಾಗಿರುತ್ತೆ ಅಂತ. ಅಲ್ಲೂ ಕೂಡ ಸಿಹಿ ಮತ್ತು ಕಹಿಯ ಸಂಗಮವಿದೆ. ವರ್ಷಕ್ಕೆ 365 ದಿನ ರವಿಯ ಸಂಚಾರ, ಚಂದ್ರ ಸಂಚಾರ, ಗುರುವಿನ ಸಂಚಾರ, ಶನಿ ಸಂಚಾರವೆಲ್ಲವೂ ಸೇರಿ 365 ದಿನದಲ್ಲಿ ನಮಗೆ 180 ದಿನ ಶುಭವಿರುತ್ತದೆ, ಇನ್ನು 180 ದಿನ ಸಾಧಾರಣವಾಗಿರುತ್ತದೆ ಅಂತ ಕೇಳಿದಾಗ ಅಲ್ಲೂ ಕೂಡ ಸಿಹಿ ಮತ್ತು ಕಹಿಯ ಸಂಭ್ರಮ ಎರಡೂ ಇದೆ. ಇದರ ಸಾಂಕೇತಿಕವೇ ಯುಗಾದಿ ಹಬ್ಬದಂದು ಬೇವು ಬೆಲ್ಲವನ್ನು ಸೇವಿಸುವ ಕ್ರಮ ನಮ್ಮ ಸನಾತನ ಪದ್ಧತಿಯಲ್ಲಿ ಇದೆ. ಅದನ್ನು ಸೇವಿಸುವಾಗ ಒಂದು ಮಂತ್ರವನ್ನು ಮಾಡಿದ್ದಾರೆ ಋಷಿಗಳು. ಅದನ್ನು ಹೇಳುತ್ತಾ ತಿಂದರೆ ಅದರ ಫಲ ಸಂಪೂರ್ಣ ನಮಗೆ ಸಿಗುತ್ತೆ ಅನ್ನುವ ನಂಬಿಕೆ. ಶತಾಯುರ್ವಜ್ರ ದೇಹಾಯ ಸರ್ವ ಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬ ಕಂದಳ ಭಕ್ಷಣಂ. ಇದನ್ನು ಹೇಳಿ ಬೇವು ಬೆಲ್ಲವನ್ನು ತಿನ್ನಬೇಕು. ಇನ್ನೊಂದು ಸಾರಿ ಕೇಳಿಸ್ಕೊಳ್ಳಿ.
ಶತಾಯುರ್ವಜ್ರಾಯ ದೇಹಾಯ ಸರ್ವ ಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬ ಕಂದಳ ಭಕ್ಷಣಂ. ಇದನ್ನು ಹೇಳಿ ಪ್ರಸಾದವನ್ನು ಸ್ವೀಕರಿಸಬೇಕು. ಕೆಲವರಿಗೆ ಗೊತ್ತಿದೆ, ಗೊತ್ತಿಲ್ಲದವರು ಇದನ್ನು ತಿಳ್ಕೊಳ್ಳಿ. ಈ ಪಂಚಾಂಗ ಶ್ರವಣವು ಬ್ರಾಹ್ಮಣರು, ಸತ್ಕರ್ಮಾಸಕ್ತರಾಗಲಿ, ಪ್ರಜಾಪಾಲಕರು, ಸತ್ಯನಿಷ್ಠರಾಗಲಿ, ಎಲ್ಲ ಕುಲಗಳವರು ತಮ್ಮ ತಮ್ಮ ಕುಲಧರ್ಮಾಸಕ್ತರಾಗಿ ವಂಚನೆ, ದ್ವೇಷಗಳನ್ನು ಬಿಟ್ಟು ಸೌಹಾರ್ದದಿಂದ ವರ್ತಿಸುವರಾಗಲಿ, ಸಕಾಲದಲ್ಲಿ ಸುವೃಷ್ಟಿಯುಂಟಾಗಲಿ, ಎಲ್ಲ ಜನರು ಸುಖಿಗಳಾಗಿ ಬಾಳಲಿ, ಎಲ್ಲರಿಗೂ ಸನ್ಮಂಗಳವು ಲಭಿಸಲಿ ಎಂಬ ಉದ್ದೇಶದಿಂದ ಈ ಪಂಚಾಂಗ ಶ್ರವಣವನ್ನು ವಾಚನ ಮಾಡಲಾಗುತ್ತದೆ. ಈ ಪರಾಭವನಾಮ ಸಂವತ್ಸರದ ವಿಶೇಷಗಳೇನು, ಅದರ ಫಲಗಳೇನು ನೋಡೋಣ ಬನ್ನಿ. ಈ ಸಂವತ್ಸರದಲ್ಲಿ ರಾಜರುಗಳು ನ್ಯಾಯಯುತವಾಗಿ ರಾಜ್ಯಪಾಲನೆಯನ್ನು ಮಾಡುವವರಾಗಿರ್ತಾರೆ. ಜನರು ಸತ್ಕರ್ಮಾಸಕ್ತರಾಗಿರ್ತಾರೆ. ಮೋಡಗಳು ಚೆನ್ನಾಗಿ ವರ್ಷಿಸಿ ಮಳೆ ಬೆಳೆಗಳು ಚೆನ್ನಾಗಿ ಆಗುತ್ತವೆ. ಈ ವರ್ಷ ಖುಷ್ಕಿ, ತರಿ, ಬಾಗಾಯಿತು, ಫಸಲು ಉತ್ತಮವಾಗಿ ಬರುತ್ತೆ. ಅಗ್ನಿಭಯವೂ ಜಲೋಪದ್ರವವೂ ಕಂಡುಬರುತ್ತವೆ. ಶ್ರೀಗಂಧ, ಕುಂಕುಮ, ಎಣ್ಣೆ, ಎಳ್ಳು, ಹರಳು ಮೊದಲಾದ ರಸಪದಾರ್ಥಗಳು ಹೇರಳವಾಗಿ ದೊರಕುವುದರಿಂದ ಅವುಗಳ ಬೆಲೆ ಕಡಿಮೆ ಆಗುತ್ತೆ. ವಸ್ತ್ರಗಳ ಬೆಲೆಯೂ ಕಡಿಮೆಯಾಗುತ್ತದೆ. ಗೋವುಗಳಿಗೆ ಹೇರಳವಾಗಿ ಮೇವು ದೊರೆತು ಹೆಚ್ಚಾದ ಹಾಲನ್ನು ಗೋವುಗಳು ಕೊಡುತ್ತವೆ. ನೋಡಿ, ನಾನು ಆಗಲೇ ಹೇಳಿದೆ, ಈ ಸಂವತ್ಸರಕ್ಕೆ ಗುರು ರಾಜ ಅಂತ. ಗುರು ರಾಜ ಆದರೆ ಮಳೆ ಬೆಳೆ ಚೆನ್ನಾಗಿರುತ್ತೆ, ಗೋವುಗಳಿಗೆ ಮೇವು ಚೆನ್ನಾಗಿ ಸಿಗುತ್ತೆ, ಸಿಹಿ ಪದಾರ್ಥಗಳು ಧಾರಾಳವಾಗಿ ಸಿಗುತ್ತವೆ. ಏಕೆಂದರೆ ತೋಟ, ವ್ಯವಸಾಯ, ಹಸಿರು, ಪೈರು ಇವುಗಳಿಗೆಲ್ಲ ಕಾರಕ ಗುರು. ಮತ್ತು ಪೂಜಾ ಸಾಮಗ್ರಿಗಳು, ಗ್ರಂಥಿಗೆ ಅಂಗಡಿಗಳು, ವೈದ್ಯಕೀಯ ಕೆಲಸಗಳು, ಪಾಠ ಮಾಡತಕ್ಕಂಥ ಶಿಕ್ಷಣ ಸಂಸ್ಥೆಗಳು ಇವೆಲ್ಲವೂ ಕೂಡ ಗುರುವಿನ ಕಾರಕತ್ವ ಇರೋದರಿಂದ ಎಲ್ಲವೂ ಚೆನ್ನಾಗಿ ಈ ವರ್ಷ ನಡೆಯುತ್ತೆ. ನಂತರದಲ್ಲಿ ಈ ಪರಾಭವ ಸಂವತ್ಸರದಲ್ಲಿ ರಾಜರುಗಳು ಪರಾಭವವನ್ನು ಹೊಂದುವ ಲಕ್ಷಣಗಳಿದೆ. ನವಣೆ ಮೊದಲಾದ ಧಾನ್ಯಗಳು ಚೆನ್ನಾಗಿ ಫಲಿಸ್ತವೆ. ಒಳ್ಳೆಯ ಮಳೆಯಾಗುತ್ತದೆ. ಪ್ರಜೆಗಳು ವೈರವಿಲ್ಲದವರಾಗಿ ಸುಖಿಗಳಾಗಿರ್ತಾರೆ. ಸಸ್ಯಗಳು ಚೆನ್ನಾಗಿ ಬೆಳೆಯುತ್ತವೆ. ಪದಾರ್ಥಗಳಿಗೆ ಬೆಲೆಯೂ ಹೆಚ್ಚಾಗಿಯೇ ಇರುತ್ತದೆ. ಸುವೃಷ್ಟಿಯುಂಟಾಗುತ್ತದೆ. ರಾಜರುಗಳು ಧೈರ್ಯಹೀನರಾಗಿ ಪ್ರಜೆಗಳಲ್ಲಿ ಪ್ರೀತಿಯನ್ನಿಟ್ಟು ಸತ್ಕರ್ಮ ನಿರತರಾಗಿರ್ತಾರೆ. ಯಾಕೆಂದರೆ ಈ ರಾಜರುಗಳಿಗೆ, ರಾಜ್ಯವನ್ನು ಆಳುವಂಥವರಿಗೂ ಕೂಡ ಗುರು ಕಾರಕನಾಗಿರ್ತಾರೆ. ಅವರೆಲ್ಲರೂ ಯಾರ್ಯಾರು ಒಂದಿಷ್ಟು ಅವರದೇ ಆದಂಥ ಹಮ್ಮು ಬಿಮ್ಮುಗಳನ್ನ ಇಟ್ಕೊಂಡಿರ್ತಾರೆ. ಅವರೆಲ್ಲರೂ ಅದನ್ನು ಬಿಟ್ಟು ಸಹನೆ ಮತ್ತು ತಾಳ್ಮೆ ಕಡೆ ಬರ್ತಾರೆ. ಸೇವಕರನ್ನ ಚೆನ್ನಾಗಿ ನೋಡ್ಕೊಳ್ತಕ್ಕಂಥ ಮನಸ್ಸು ಈ ವರ್ಷ ಅವರಿಗೆ ಬರುತ್ತೆ ಅಂತ ಈ ಸಂವತ್ಸರ ಹೇಳುತ್ತೆ. ಎಲ್ಲ ವಿಧವಾದ ರೋಗ ಬಾಧೆಯೂ ಇದ್ದರೂ ಕೂಡ ಅದು ಅಷ್ಟೇ ವೇಗವಾಗಿ ಗುಣಮುಖವೂ ಸಹ ಆಗುತ್ತದೆ. ಆದಾಗ್ಯೂ ಜನರೆಲ್ಲರೂ ಸೌಖ್ಯವನ್ನು ಹೊಂದುತ್ತಾರೆ. ನಂತರದಲ್ಲಿ ನಾನು ಆಗಲೇ ಹೇಳಿದೆ, ಈ ವರ್ಷದಲ್ಲಿ ರಾಜರು, ಮಂತ್ರಿಗಳು ಬರ್ತಾರೆ ಅಂತ. ಯಾರ್ಯಾರು ಆ ಮಂತ್ರಿ, ರಾಜರು, ಸೈನ್ಯಾಧಿಪತಿಗಳ ಬಳಗ ನೋಡುವ ಬನ್ನಿ. ನವನಾಯಕರು ಮತ್ತು ಫಲ ಸೂರ್ಯ ಸಿದ್ಧಾಂತ ಗಣಿತ ರೀತ್ಯ. ಈ ವರ್ಷದ ರಾಜ ಗುರು, ಮಂತ್ರಿ ಕುಜ. ಇಲ್ಲಿ ಬಹಳ ಒಳ್ಳೆಯ ಅವಿನಾಭಾವ ಸಂಬಂಧ ಬಂತು ನೋಡಿ. ರಾಜನಿಗೆ ಮನಸ್ಸಿಗೆ ಸ್ಪಂದಿಸುವ ಮಂತ್ರಿ ಇದ್ರೆ ತುಂಬಾ ಚೆನ್ನಾಗಿರುತ್ತೆ, ಸರ್ಕಾರವಾಗಲಿ ಸಂವತ್ಸರವಾಗಲಿ. ಇಲ್ಲಿ ಏನಾಗಿದೆ, ರಾಜ ಗುರು, ಮಂತ್ರಿ ಕುಜ, ಕುಜ ಗುರು ಮಿತ್ರರು. ಆಡಳಿತಕ್ಕೆ ಧಕ್ಕೆನೆ ಬರಲ್ಲ, ಕುಂದು ಬರಲ್ಲ. ಸೇನಾಧಿಪತಿ ಚಂದ್ರ, ಇದು ಇನ್ನೂ ಚೆನ್ನಾಗಾಯ್ತು. ಗುರುವಿಗೆ ಅತ್ಯಾಪ್ತ ಮಿತ್ರ ಚಂದ್ರ. ಗುರು ಚಂದ್ರ ಸೇರಿದ್ರೆ ಗಜಕೇಸರಿ ಯೋಗ ಅಂತ ನಾವು ಹೇಳ್ತೀವಿ. ರಾಜ ಗುರು, ಮಂತ್ರಿ ಕುಜ, ಸೇನಾಧಿಪತಿ ಚಂದ್ರ. ಅದ್ಭುತವಾದ ಸಂವತ್ಸರ ಅಂತಲೇ ಹೇಳ್ಬೋದು. ಇದು ಒಳ್ಳೆ ಕಾಂಬಿನೇಷನ್. ಒಳ್ಳೆಯದಾಗತ್ತೆ ಎಲ್ಲರಿಗೂ, ಏನು ಚಿಂತೆ ಮಾಡೋದು ಕೊರಗೋದು ಬೇಕಾಗಿಲ್ಲ. ಸಸ್ಯಾಧಿಪತಿ ಶುಕ್ರ, ಇದಿನ್ನೂ ಒಳ್ಳೆಯದು. ಇದು ಶುಭ ಗ್ರಹವೇ. ಒಳ್ಳೆ ಬೆಳೆ,
ಹಾಲು, ಮಜ್ಜಿಗೆ, ಮೊಸರು, ಬೆಣ್ಣೆ, ತುಪ್ಪ ಯಥೇಚ್ಛವಾಗಿ ಸಿಗುತ್ತೆ ಈ ವರ್ಷ. ಧಾನ್ಯಾಧಿಪತಿ ಬುಧ, ಆರ್ಘ್ಯಾಧಿಪ ಕೂಡ ಚಂದ್ರ, ಅಂದರೆ ಮಳೆಯನ್ನ ಕರುಣಿಸತಕ್ಕಂಥ ಮಂತ್ರಿ ಕೂಡ ಚಂದ್ರ. ಮೇಘಾಧಿಪನೂ ಚಂದ್ರನೇ, ಸೌವೃಷ್ಟಿ, ಅದ್ಭುತವಾಗಿ ಮಳೆ ಆಗುತ್ತೆ ಈ ವರ್ಷ. ರಸಾಧಿಪ ರವಿ, ರಸ ಅಂದರೆ ಎಣ್ಣೆ, ಅಡಿಗೆ ಎಣ್ಣೆಗಳು, ಪೂಜಾ ಎಣ್ಣೆಗಳು, ತೈಲಗಳು, ಇದೆಲ್ಲದಕ್ಕೂ ಅಧಿಪತಿ ರವಿ. ನೀರಸಾಧಿಪ ಗುರು. ಪಶುನಾಯಕ ಕೃಷ್ಣ, ಇದು ತುಂಬ ಚೆನ್ನಾಗಿದೆ. ಗೋಪಾಲಕನೂ ಕೃಷ್ಣನೇ, ಗೋವುಗಳನ್ನು ಪಾಲಿಸುವವನು ಕೃಷ್ಣನೇ, ಈ ವರ್ಷದ ಪಶುನಾಯಕನೂ ಕೃಷ್ಣನೇ. ಒಂಥರ ಈ ಆಡಳಿತ ಮಂಡಳಿ ಚೆನ್ನಾಗಿದೆ ಈ ವರ್ಷ ಪರಾಭವ ಸಂವತ್ಸರದಲ್ಲಿ. ಸರಿ, ಯಾರ್ಯಾರು ಏನೇನು ಫಲ ಕೊಡ್ತಾರೆ ನೋಡೋಣ ಬನ್ನಿ. ಗುರು ರಾಜನಾಗಿರುವುದರಿಂದ ಗುರುವಿನ ಫಲ ಏನು? ಗುರುವು ರಾಜನಾಗಿರುವುದರಿಂದ ದ್ವಿಜರು ಸತ್ಕಾರ್ಯಗಳನ್ನು ಮಾಡತಕ್ಕವರಾಗಿರ್ತಾರೆ, ತಮ್ಮ ತಮ್ಮ ಕುಲಧರ್ಮಗಳನ್ನು ಅನುಷ್ಠಾನ ಮಾಡುವವರಾಗಿರ್ತಾರೆ, ಒಳ್ಳೆಯ ನಡತೆಯುಳ್ಳವರಾಗಿರ್ತಾರೆ, ರಾಜರುಗಳು ನ್ಯಾಯದಿಂದ ರಾಜ್ಯಪಾಲನೆಯನ್ನು ಮಾಡುವವರಾಗಿರ್ತಾರೆ, ಪ್ರಜೆಗಳು ಆರೋಗ್ಯದಿಂದ ಇರ್ತಾರೆ, ಒಳ್ಳೆಯ ಮಳೆಯಾಗಿ ಧಾನ್ಯಗಳು ಹೇರಳವಾಗಿ ಬೆಳೆಯಲ್ಪಡುತ್ತವೆ ಗುರು ರಾಜನಾದ್ದರಿಂದ. ಕುಜ ಮಂತ್ರಿ ಆದ್ದರಿಂದ ಫಲ ಏನು? ಕುಜನು ಮಂತ್ರಿಯಾಗಿರುವುದರಿಂದ ಪೈರು ಪಚ್ಚೆಗಳು ಒಣಗಿ ಹೋಗಿ ಅಗ್ನಿಭಯ, ಜಲೋಪದ್ರವವು, ಸುಂಟರ ಗಾಳಿ ಬಡಿತವು, ರೋಗಪೀಡೆಯು ಉಂಟಾಗುತ್ತದೆ. ಯಾಕೆಂದರೆ ಗುರು ರಾಜರು ಮಿತ್ರರು ಅಂತ ನಾನು ಆಗಲೇ ಹೇಳಿದೆ. ಮಿತ್ರತ್ವ ಬೇರೆ, ಆಯಾ ಗ್ರಹಗಳ ಗುಣತ್ವ ಬೇರೆ. ಕುಜ ಅಂದರೆ ಬೆಂಕಿ, ಕಾವು, ಹೀಟು. ಕುಜನು ಮಂತ್ರಿಯಾಗಿರೋದ್ರಿಂದ ಅವನ ಪ್ರಭಾವದಿಂದಾಗಿ ಈ ಸ್ವಲ್ಪ ಸುಂಟರ ಗಾಳಿಗಳು, ಅಗ್ನಿಭಯಗಳು, ಪೈರುಗಳು ಒಣಗೋದು, ಈ ರೀತಿ ಮೈನಸ್ ಪಾಯಿಂಟು ಕೂಡ ಆಗುತ್ತೆ. ಆದರೂ ಗುರು ರಾಜರಾಗಿರೋದ್ರಿಂದ ಅದು ಕಡಿಮೆ ಪ್ರಮಾಣದಲ್ಲಾಗುತ್ತೆ, ಹೆದರುವ ಅವಶ್ಯಕತೆ ಇಲ್ಲ. ಚಂದ್ರ ಸೇನಾಧಿಪತಿಯಾಗಲಾಗಿ ಏನು ಫಲ? ಚಂದ್ರನು ಸೇನಾಧಿಪತಿಯಾಗಿರಲಾಗಿ ಮೋಡಗಳು ಚೆನ್ನಾಗಿ ವರ್ಷಿಸುತ್ತವೆ, ಧಾನ್ಯಗಳಿಗೆ ಬೆಲೆ ಕಡಿಮೆ ಆಗುತ್ತೆ, ಜನರು ಸುಖಿಗಳಾಗಿರ್ತಾರೆ, ಗೋವುಗಳು ಹೆಚ್ಚಾಗಿ ಹಾಲನ್ನು ಕೊಡುತ್ತವೆ. ಅಂದರೆ ಯಾರು ಗೋವುಗಳನ್ನು ಸಾಕ್ಕೊಂಡು ಹಾಲಿನ ವ್ಯಾಪಾರ ಬಿಸ್ನೆಸ್ ಮಾಡ್ತಿದ್ದಾರೆ ಅವರಿಗೆ ಈ ವರ್ಷ ತುಂಬ ಚೆನ್ನಾಗಾಗುತ್ತೆ. ತುಂಬ ಚಟುವಟಿಕೆಯುಕ್ತರಾಗಿ ಒಳ್ಳೆ ಧನವನ್ನು ಸಂಗ್ರಹ ಮಾಡಿಕೊಳ್ಳಿ. ಸಾಧ್ಯವಾದರೆ ಯಾರ್ಯಾರಿಗೆ ಮನೆ ಇಲ್ಲ ಅವರು ಸೈಟೋ ಮನೆಯನ್ನು ತಗೊಳ್ಳೋ ಯೋಚನೆ ಮಾಡಿ, ಅಷ್ಟು ವ್ಯಾಪಾರ ನಿಮಗೆ ಚೆನ್ನಾಗಿ ಆಗುತ್ತೆ. ಆಗಲಿ ಅಂತ ಆಶಿಸೋಣ. ಶುಕ್ರನು ಸಸ್ಯಾಧಿಪತಿಯಾಗಿರಲಾಗಿ ಏನು ಫಲ? ಶುಕ್ರನು ಸಸ್ಯಾಧಿಪತಿಯಾಗಿರುವುದರಿಂದ ಕುಷ್ಕಿ, ತರಿ ಮತ್ತು ಬಾಗಾಯಿತು ಫಸಲುಗಳು ಚೆನ್ನಾಗಾಗುತ್ತವೆ. ಬೂದು ಮಣ್ಣಿನ ಭೂಮಿಯಲ್ಲಿ ವಿಶೇಷವಾಗಿ ಫಸಲು ಆಗುತ್ತೆ. ಬುಧನು ಧಾನ್ಯಾಧಿಪತಿಯಾಗಿರುವುದರಿಂದ ಫಲ ಏನು? ಮಳೆ ಬೆಳೆಗಳು ಸ್ವಲ್ಪ ಕಡಿಮೆಯಾಗಿ ಗಾಳಿ ಬಡಿತವು ಜಾಸ್ತಿಯಾಗಿ ಜನರ ಮನಸ್ಸಿನಲ್ಲಿ ಕ್ಷಾಮ ಭೀತಿ ಉಂಟಾಗುತ್ತದೆ ಬುಧನಿಂದ ಅಂತ ಇದೆ. ಚಂದ್ರ ಆರ್ಘ್ಯಾಧಿಪತ್ಯ ವಹಿಸಿಕೊಂಡಿರೋದ್ರಿಂದ, ಚಂದ್ರನು ಆರ್ಘ್ಯಾಧಿಪತಿಯಾಗಿರುವವರಾಗಿ ಸುವೃಷ್ಟಿಯು, ಸಸ್ಯವೃದ್ಧಿಯು ಉಂಟಾಗುತ್ತದೆ, ಪದಾರ್ಥಗಳಿಗೆ ಬೆಲೆ ಕಡಿಮೆ ಆಗುತ್ತೆ. ಚಂದ್ರ ಮೇಘಾಧಿಪತ್ವವನ್ನು ಕೂಡ ವಹಿಸಿಕೊಂಡಿರೋದ್ರಿಂದ ಅದರ ಫಲ ಏನು? ಚಂದ್ರನು ಮೇಘಾಧಿಪ ಆಗಿರಲಾಗಿ ದೇಶದಲ್ಲಿ ಸುವೃಷ್ಟಿ ಉಂಟಾಗಿ ಧಾನ್ಯಗಳು ಚೆನ್ನಾಗಿ ಫಲಿಸುತ್ತವೆ, ಗೋವುಗಳು ಹೆಚ್ಚಾಗಿ ಹಾಲನ್ನು ಕೊಡುತ್ತವೆ. ನೋಡಿ, ಪದೇ ಪದೇ ಬರ್ತಾ ಇದೆ. ಪೈರು ಚೆನ್ನಾಗಿ ಬೆಳೆಯುತ್ತೆ, ಗೋವು ಚೆನ್ನಾಗಿ ಹಾಲು ಕೊಡುತ್ತೆ ಅಂತೇಳಿ ಪದೇ ಪದೇ ಬರ್ತಿದೆ. ಅಂದರೆ ಯಾರ್ಯಾರು ಗೋವುಗಳನ್ನು ನಂಬಿಕೊಂಡು ಗೋವುಗಳನ್ನು ಸಾಕ್ಕೊಂಡು ಜೀವನ ಸಾಗಿಸ್ತಿದ್ದಾರೆ ಅವ್ರಿಗೆ ಈ ವರ್ಷ ತುಂಬ ಚೆನ್ನಾಗಿದೆ. ರವಿಯು ರಸಾಧಿಪತಿಯಾಗಿರುವುದರಿಂದ ಏನು ಫಲ? ರವಿಯು ರಸಾಧಿಪತಿಯಾಗಿರುವುದರಿಂದ ಶ್ರೀಗಂಧ, ಕುಂಕುಮ, ಗುಗ್ಗುಳ, ಎಣ್ಣೆ, ಎಳ್ಳು, ಹರಳು ಮೊದಲಾದ ರಸವಸ್ತುಗಳು ವಿಶೇಷವಾಗಿ ದೊರಕುವುದರಿಂದ ಅವುಗಳ ಬೆಲೆ ಸಹ ಕಡಿಮೆಯಾಗುತ್ತದೆ. ಗುರುವು ನೀರಸಾಧಿಪತಿಯಾಗಿರುವುದರಿಂದ ಏನು? ಗುರು ನೀರಸಾಧಿಪತಿಯಾಗಿರುವುದರಿಂದ ಹಳದಿ ಬಣ್ಣದ ಪದಾರ್ಥಗಳಿಗೂ ವಸ್ತ್ರಗಳಿಗೂ ಬೆಲೆ ಕಡಿಮೆಯಾಗುತ್ತದೆ. ಹಳದಿ ಬಣ್ಣದ ಪದಾರ್ಥಗಳು ಅಂದರೆ ಗೊತ್ತಾಗಿರಬೇಕು ನಿಮಗೆ, ಚಿನ್ನ. ಗುರುವು ಚಿನ್ನಕ್ಕೆ ಕಾರಕ. ಹಾಗಾಗಿ ವಸ್ತ್ರಗಳು, ಬಟ್ಟೆ ಮತ್ತು ಚಿನ್ನದ ಬೆಲೆ ಈ ವರ್ಷ ಕಡಿಮೆಯಾಗುತ್ತದೆ. ಬಹುಶಃ ಚಿನ್ನದ ಬೆಲೆ ಈಗಿರುವುದಕ್ಕಿಂತ ಒಂದು
ಕಾಲು ಭಾಗದಷ್ಟು ಇಳಿಬೋದು ಚಿನ್ನದ ರೇಟು. ಅರ್ಧ ಭಾಗದಷ್ಟು ಇಳಿದ್ಬಿಟ್ರೆ ಎಲ್ರಿಗೂ ಖುಷಿ, ಕಾಲು ಭಾಗದಷ್ಟಾದರೂ ಇಳಿಯಬಹುದು ಅನ್ನುವ ಸೂಚನೆಯನ್ನು ಈ ಸಂವತ್ಸರ ಕೊಡ್ತಾ ಇದೆ. ಯಾರು ಚಿನ್ನ ಮಾಡಿಟ್ಕೋಬೇಕು ಮಗಳ ಮದುವೆಗೆ ಮಗನ ಮದುವೆಗೆ ಅಂದ್ಕೊಂಡ್ರೆ ಈ ವರ್ಷ ಮಾಡಿಟ್ಕೊಂಬಿಡಿ, ಬೆಲೆ ಕಡಿಮೆ ಆಗತ್ತೆ. ಕೃಷ್ಣ ಪಶು ನಾಯಕತ್ವವನ್ನು ವಹಿಸಿರೋದ್ರಿಂದ ಫಲಗಳೇನು? ಕೃಷ್ಣನು ಪಶುನಾಯಕನಾಗಿರುವುದರಿಂದ ಪಶುಗಳಿಗೆ ವೃದ್ಧಿಯೋ ಸುಭಿಕ್ಷವು ಉಂಟಾಗುತ್ತದೆ, ಪಶುಗಳಿಗೆ ಹೇರಳವಾಗಿ ಮೇವು ಲಭಿಸುತ್ತದೆ. ಇನ್ನು ಉಪನಾಯಕರು ಅಂತ ಬರ್ತಾರೆ. ನಾಯಕರಾಯಿತು, ಉಪನಾಯಕರು ಕೂಡ ಇಲ್ಲಿ ಬರ್ತಾರೆ. ಯಾರ್ಯಾರು ಉಪನಾಯಕರು? ರವಿ ಮಹಿಷಾಧಿಪ ಮತ್ತು ಮಾಂಗಲ್ಯಾಧಿಪ, ಚಂದ್ರ ಯುದ್ಧಾಧಿಪ, ವ್ಯಾಪಾರಾಧಿಪ, ಧನಾಧಿಪ, ರತ್ನಾಧಿಪ, ತೃಣಾಧಿಪ, ಛಾಗಾಧಿಪ, ಕುಜ ಅಪರಸಸ್ಯಾಧಿಪ, ಆಜ್ಞಾಧಿಪ, ಸರ್ಪಾಧಿಪ, ಸ್ತ್ರೀನಾಮಾಧಿಪ ಮತ್ತು ಗಜಾಧಿಪ. ಬುಧ ಪಶ್ಚಾಧಾನ್ಯಾಧಿಪ, ಮೃಗಾಧಿಪ, ವೃಷಭಾಧಿಪ, ಗವಾಮಧಿಪ. ಗುರು ಛತ್ರಾಧಿಪ, ನರಾಧಿಪ, ಅಶ್ವಾಧಿಪ, ಖರಾಧಿಪ. ಶುಕ್ರ ಪೂರ್ವಸಸ್ಯಾಧಿಪ, ಅಗ್ರಧಾನ್ಯಾಧಿಪ, ಕೋಶಾಧಿಪ, ಉಷ್ಟ್ರಾಧಿಪ. ಶನಿ ವ್ಯವಹಾರಾಧಿಪ, ವಸ್ತ್ರಾಧಿಪ. ಇದು ಉಪನಾಯಕರುಗಳ ವಿಚಾರ. ಮಳೆ ವಿಚಾರ. ಈ ವರ್ಷ ದ್ರೋಣ ನಾಮಕ ಮೇಘವು ಮೇರುವಿಗೆ ಪೂರ್ಣ ದಿಕ್ಕಿನಲ್ಲಿ ಹುಟ್ಟಿ ನಿರಂತರವಾದ ಮಳೆಯನ್ನು ಸುರಿಸುತ್ತದೆ. ಜಾಸ್ತಿ ಮಳೆ ಅಂತಾಯ್ತು. ಮಳೆ 4 ಕೊಳಗ, ಗಾಳಿ 1 ಕೊಳಗ. ಕೊಳಗ ಅಂದ ತಕ್ಷಣ ಕೆಲವರಿಗೆ ಕನ್ಫ್ಯೂಸ್ ಆಯಿತು, ಇದು ಯಾವ ಅಳತೆ ಅಂತೆ. 60 ಮೈಲಿ ವಿಸ್ತೀರ್ಣ, ಲೆಂತು, 100 ಗಾತ್ರ ಎತ್ತರ. ಅಂದರೆ 60 ಕಿಲೋಮೀಟ್ರು ಉದ್ದ, 100 ಮೀಟ್ರು ಹೈಟು. ಈ ಗಾತ್ರದಕ್ಕೆ 1 ಕೊಳಗ ಅಂತೀವಿ, ಈ ಸೈಜ್ಗೆ, ಈ ಅಳತೆಗೆ. ಅಷ್ಟು 4 ಕೊಳಗ ಮಳೆ ಆಗುತ್ತೆ. ಆ ಮಳೆಯಲ್ಲಿ 20 ಭಾಗ ಮಾಡಿದ್ರೆ ಮಳೆನ 10 ಭಾಗ ಸಮುದ್ರಕ್ಕೆ ಬೀಳುತ್ತೆ, 6 ಭಾಗ ಪರ್ವತಗಳ ಮೇಲೆ ಬೀಳುತ್ತೆ, ಉಳಿದ 4 ಭಾಗ ಮಾತ್ರ ಭೂಮಿ ಮೇಲೆ ಬೀಳುತ್ತೆ. 4 ಕೊಳಗವೂ ಭೂಮಿಯ ಮೇಲೆ ಬಿದ್ದುಬಿಟ್ರೆ ಈಗಲೇ ಕೊಚ್ಕೊಂಡು ಹೋಗುತ್ತೆ. ಬೆಂಗಳೂರಂಥ ನಗರಗಳಲ್ಲಿ ಮನೆ ಒಳಗೆಲ್ಲ ನೀರು ಹೋಗುತ್ತೆ, ಜನಗಳೆಲ್ಲ ತುಂಬ ಪಾಪ ಒದ್ದಾಡ್ತಾರೆ. ಏನೋ ಇಷ್ಟು ಭಾಗ ಆಗಿನೇ, ಅದರಲ್ಲಿ 20 ಭಾಗನೂ ಭೂಮಿ ಮೇಲೆ ಆಗಿಬಿಟ್ರೆ ಮನುಷ್ಯನಿಗೆ ಜೀವನ ಮಾಡೋದೇ ಕಷ್ಟ. ಹಾಗಾಗಿ ದೇವರು ನೋಡಿ ಅಲ್ಲೂ ಕರುಣಾಮಯಿ, ಮನುಷ್ಯರುಗಳಿಗೆ ಪರವಾಗಿಯೇ ಕೆಲಸ ಮಾಡ್ತಾ ಇದ್ದಾನೆ. ಅದರಲ್ಲಿ 10 ಭಾಗ ಸಮುದ್ರಕ್ಕೆ ಹೋಗುತ್ತೆ. ಸಮುದ್ರಕ್ಕೆ ಹೋಗಿದ್ದು ಮತ್ತು ನಮಗೆ ಬರುತ್ತಲ್ಲ, ಆವಿಯಾಗಿ ಮೇಲೋಗಿ ಮತ್ತು ಕೆಳಗೆ ಬರುತ್ತೆ. ಇನ್ನು ಉಳಿದ 10 ಭಾಗ, 6 ಭಾಗ ಪರ್ವತಕ್ಕೆ ಹೋಗುತ್ತೆ. 10 ಭಾಗ ಸಮುದ್ರಕ್ಕೆ ಹೋದ್ರೆ 6 ಭಾಗ ಪರ್ವತಕ್ಕೆ ಬೇಕು. ಯಾಕೆಂದ್ರೆ ಅಲ್ಲಿ ಗಿಡ ಮರಗಳಿರ್ತವೆ, ಕಾಡಿರ್ತವೆ, ಅವು ಬೆಳಿಬೇಕು. ಆ ಪರ್ವತಗಳು ಚೆನ್ನಾಗಿದ್ರೆ ನಮ್ಗೆ ಒಳ್ಳೆ ಗಾಳಿ ಬರೋದು, ಆಗಲೇಬೇಕು. 4 ಭಾಗ ಭೂಮಿಗೆ ಬೇಕು. ಅದು ಬೆಳೆ ಬೆಳಿಲಿಕ್ಕೆ, ನಾವು ಊಟ ಮಾಡಲಿಕ್ಕೆ, ಸಮೃದ್ಧಿಯಾದ ಬೆಳೆ ಬರಲಿಕ್ಕೆ, ಕಾಳುಗಳ ಬೆಳೆಗೆ ಅದು ಬೇಕು. ಕರೆಕ್ಟಾಗಿದೆ. ತುಂಬ ಚೆನ್ನಾಗಿದೆ ಮಳೆ ಈ ವರ್ಷ.